ಹೆಲ್ಪ್ ಆಗ್ತದೆ. ಯಾರ್ಯಾರ ಹೆಸರು ಹೇಳಿದ್ರು ಸರ್? ಎಲ್ಲ ಶಿವಣ್ಣನ ಹೆಸರು ಹೇಳಿದ್ದಾರೆ, ಯಶ್ ಅವ್ರದ್ದು, ದರ್ಶನ್ ಅವ್ರ ಪರಿಸ್ಥಿತಿನೂ ಹೇಳಿದ್ರು. ಪಾಪ ಅವರು ಹಿಂಗಾಗಿದ್ರಲ್ಲ ಅಂತ. ನಮ್ಮ ಡಾಕ್ಟ್ರು ಟೈಮು ನಿಮಗೆ ಅವರು ಸಪೋರ್ಟ್ ಅಲ್ಲ ಇವರಿಗೆ. ಇಂಡಸ್ಟ್ರಿಗೆ ಎಲ್ಲರ ಮನೆಗೂ ನೀವು ಫಿಲ್ಮ್ ಇದಕ್ಕೆ ಹೋಗಿ ಕೇಳ್ಕೊಳ್ಳಿ, ಯಾರಾದರೂ ಬರ್ತಾರೆ. ಆಮೇಲೆ ಅವರು ಹೇಳಿದರು, ಈಗ ಎಲ್ಲ ನಾಯಕ ನಟರಿಗೆ ಒಂದು ಇಷ್ಟು ಜನ ಪರಿಚಯ ಅಲ್ವಾ. ಈಗ ಅವ್ರು ಮಾಡೋದಿದ್ರು ಕೆಲವು ದೊಡ್ಡ ದೊಡ್ಡ ರಾಜಕೀಯದಲ್ಲಿದ್ದಾರೆ, ಅವ್ರಿಗೆ ಸಜೆಷನ್ ಕೊಡ್ಬೋದು. ಒಂದು 17-20 ಇಂಜೆಕ್ಷನ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಆಗ್ತದೆ. ಫಸ್ಟು ನೀವು ಹೋಗಿ ಅಂತ. ಆವಾಗ ನಾನು ಮಿಸ್ಸಸ್ಗೆ ಹೇಳಿದೆ, ನಾನು ಇದರಲ್ಲಿದ್ದೆ, ಹಾಸ್ಪಿಟ್ಲಲ್ಲಿದ್ದೆ, ಡಾಕ್ಟ್ರು ಇದಕ್ಕೆ ಕರ್ಕೊಂಡೋಗಿ ಹೇಳಿದ್ದು, ಪ್ರಯತ್ನ ಪಡಿ, ಈಗ ಆದಷ್ಟು ಬೇಗ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದವರು. ಬಟ್ ನನಗೆ ಯಾವ ಅನಿಸಿತ್ತು, ಡಾಕ್ಟ್ರುಗಳು ಕೂಡ ಹೀಗಿರ್ತಾರ, ಒಂದು ರೂಟ್ ಹೇಳಿಕೊಟ್ಟು ಇದು ಗುಣ ಆಗುತ್ತೆ, ಇದು ಸ್ವಲ್ಪ ಕಮ್ಮಿ ಹೆಚ್ಚಾಗಿ ಗುಣ ಆಗಿದೆ, ಈ ಹೊಸದೇನು ಬಂದಿದೆ ಇಂಜೆಕ್ಷನ್, ಕೆಲವು ಮೆಡಿಸಿನ್ ಒಂದೊಂದು ಇಂಜೆಕ್ಷನ್ 20 ಲಕ್ಷದ ಮೇಲೆ ಇದೆ. ನಿಜ ನಿಜ ಅಂಥದ್ದಲ್ಲಿ ಇದು ಇಷ್ಟಿದೆ. ಬಟ್ ಮಾಡ್ಬೋದು, ನೀವು ಪ್ರಯತ್ನ ಪಟ್ಟರೆ ಮಾಡ್ಬೋದು, ಫ್ಯಾಮಿಲಿಯವ್ರು ಸೇರಿಕೊಂಡು. ಆವಾಗ ನಮ್ಮ ಮನೆಯವ್ರು ಸಹ ಹೇಳಿದ್ರು, ನೋಡಿ ನಾವು ಕಲಾವಿದರು, ನಾವೇನು ತಪ್ಪು ಇದು ಮಾಡ್ತಾಯಿಲ್ಲ, ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈ ಥರ ಮೆಡಿಸಿನ್ ಹಿಂಗೆ ಬೇಕು ಅಂತೇಳಿ, ಹೋಗೋಣ ಏನಾಗುತ್ತೆ ಆಗಲಿ. ಆಮೇಲೆ ನಾನು ಹಿಂಜರಿಯಾಗ ನಾನೇ ಹೋಗ್ತೀನಿ, ನೀವು ಬರದಿದ್ರೆ ನಾನೇ ಎಳಿತೀನಿ ಇದಕ್ಕೆ, ಇಲ್ಲ ನೀವು ಬನ್ನಿ, ನೀವೇ ಎಳೀರಿ, ಏನಾದರೂ ನೀವು ಮಾಡಲೇಬೇಕು, ನಮಗೋಸ್ಕರ ನೀವು ಮಾಡಲೇಬೇಕು ಅಂತ. ಸೊ ಅದರಿಂದ ಮತ್ತೆ ನಾನು ಆಯಿತು, ನೋಡೋಣ ಇದೊಂದು ಪ್ರಯತ್ನ ಪಡುವ ಇದೊಂದು. ಸೊ ಈಗ ನನಗೆ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಆಲ್ರೆಡಿ ಜನ ಆಗಲಿ, ಆಮೇಲೆ ಇಂಡಸ್ಟ್ರಿಯವ್ರು ಒಬ್ಬರೇ ಬಂದು ಹೆಲ್ಪ್ ಆಗ್ತದೆ. ಯಾರ್ಯಾರ ಹೆಸರು ಹೇಳಿದ್ರು ಸರ್? ಎಲ್ಲ ಶಿವಣ್ಣನ ಹೆಸರು ಹೇಳಿದ್ದಾರೆ, ಯಶ್ ಅವ್ರದ್ದು, ದರ್ಶನ್ ಅವ್ರ ಪರಿಸ್ಥಿತಿನೂ ಹೇಳಿದ್ರು. ಪಾಪ ಅವರು ಹಿಂಗಾಗಿದ್ರಲ್ಲ ಅಂತ. ನಮ್ಮ ಡಾಕ್ಟ್ರು ಟೈಮು ನಿಮಗೆ ಅವರು ಸಪೋರ್ಟ್ ಅಲ್ಲ ಇವರಿಗೆ. ಇಂಡಸ್ಟ್ರಿಗೆ ಎಲ್ಲರ ಮನೆಗೂ ನೀವು ಫಿಲ್ಮ್ ಇದಕ್ಕೆ ಹೋಗಿ ಕೇಳ್ಕೊಳ್ಳಿ, ಯಾರಾದರೂ ಬರ್ತಾರೆ. ಆಮೇಲೆ ಅವರು ಹೇಳಿದರು, ಈಗ ಎಲ್ಲ ನಾಯಕ ನಟರಿಗೆ ಒಂದು ಇಷ್ಟು ಜನ ಪರಿಚಯ ಅಲ್ವಾ. ಈಗ ಅವ್ರು ಮಾಡೋದಿದ್ರು ಕೆಲವು ದೊಡ್ಡ ದೊಡ್ಡ ರಾಜಕೀಯದಲ್ಲಿದ್ದಾರೆ, ಅವ್ರಿಗೆ ಸಜೆಷನ್ ಕೊಡ್ಬೋದು. ಒಂದು 17-20 ಇಂಜೆಕ್ಷನ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಆಗ್ತದೆ. ಫಸ್ಟು ನೀವು ಹೋಗಿ ಅಂತ. ಆವಾಗ ನಾನು ಮಿಸ್ಸಸ್ಗೆ ಹೇಳಿದೆ, ನಾನು ಇದರಲ್ಲಿದ್ದೆ, ಹಾಸ್ಪಿಟ್ಲಲ್ಲಿದ್ದೆ, ಡಾಕ್ಟ್ರು ಇದಕ್ಕೆ ಕರ್ಕೊಂಡೋಗಿ ಹೇಳಿದ್ದು, ಪ್ರಯತ್ನ ಪಡಿ, ಈಗ ಆದಷ್ಟು ಬೇಗ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದವರು. ಬಟ್ ನನಗೆ ಯಾವ ಅನಿಸಿತ್ತು, ಡಾಕ್ಟ್ರುಗಳು ಕೂಡ ಹೀಗಿರ್ತಾರ, ಒಂದು ರೂಟ್ ಹೇಳಿಕೊಟ್ಟು ಇದು ಗುಣ ಆಗುತ್ತೆ, ಇದು ಸ್ವಲ್ಪ ಕಮ್ಮಿ ಹೆಚ್ಚಾಗಿ ಗುಣ ಆಗಿದೆ, ಈ ಹೊಸದೇನು ಬಂದಿದೆ ಇಂಜೆಕ್ಷನ್, ಕೆಲವು ಮೆಡಿಸಿನ್ ಒಂದೊಂದು ಇಂಜೆಕ್ಷನ್ 20 ಲಕ್ಷದ ಮೇಲೆ ಇದೆ. ನಿಜ ನಿಜ ಅಂಥದ್ದಲ್ಲಿ ಇದು ಇಷ್ಟಿದೆ. ಬಟ್ ಮಾಡ್ಬೋದು, ನೀವು ಪ್ರಯತ್ನ ಪಟ್ಟರೆ ಮಾಡ್ಬೋದು, ಫ್ಯಾಮಿಲಿಯವ್ರು ಸೇರಿಕೊಂಡು. ಆವಾಗ ನಮ್ಮ ಮನೆಯವ್ರು ಸಹ ಹೇಳಿದ್ರು, ನೋಡಿ ನಾವು ಕಲಾವಿದರು, ನಾವೇನು ತಪ್ಪು ಇದು ಮಾಡ್ತಾಯಿಲ್ಲ, ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈ ಥರ ಮೆಡಿಸಿನ್ ಹಿಂಗೆ ಬೇಕು ಅಂತೇಳಿ, ಹೋಗೋಣ ಏನಾಗುತ್ತೆ ಆಗಲಿ. ಆಮೇಲೆ ನಾನು ಹಿಂಜರಿಯಾಗ ನಾನೇ ಹೋಗ್ತೀನಿ, ನೀವು ಬರದಿದ್ರೆ ನಾನೇ ಎಳಿತೀನಿ ಇದಕ್ಕೆ, ಇಲ್ಲ ನೀವು ಬನ್ನಿ, ನೀವೇ ಎಳೀರಿ, ಏನಾದರೂ ನೀವು ಮಾಡಲೇಬೇಕು, ನಮಗೋಸ್ಕರ ನೀವು ಮಾಡಲೇಬೇಕು ಅಂತ. ಸೊ ಅದರಿಂದ ಮತ್ತೆ ನಾನು ಆಯಿತು, ನೋಡೋಣ ಇದೊಂದು ಪ್ರಯತ್ನ ಪಡುವ ಇದೊಂದು. ಸೊ ಈಗ ನನಗೆ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಆಲ್ರೆಡಿ ಜನ ಆಗಲಿ, ಆಮೇಲೆ ಇಂಡಸ್ಟ್ರಿಯವ್ರು ಒಬ್ಬರೇ ಬಂದು